ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಲಯದಲ್ಲಿ ಪದ್ಮಭೂಷಣ ಲಾಲ್ಗುಡಿ ಜಯರಾಮನ್ ಅವರ ಸ್ಥಾನ ಬಹು ವಿಶಿಷ್ಟವಾದುದು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ತ್ಯಾಗರಾಜರ ಶಿಷ್ಯ ಪರಂಪರೆಯಲ್ಲಿ ಮೂಡಿಬಂದ ವಿಶಿಷ್ಟ ರತ್ನಗಳಲ್ಲಿ ಲಾಲ್ಗುಡಿ ಜಯರಾಮನ್ ಒಬ್ಬರು. ಇದೇ ಬರುವ ಏಪ್ರಿಲ್ 22ರಂದು ಸಂಜೆ 5 ಗಂಟೆಗೆ ಸಾಗರದ ಕುಡುಪಲಿ ಸದಾನಂದ ಸ್ವರಾಲಯದಲ್ಲಿ ಸಂಕೇತಿ ಸಂಗೀತ ಸಭಾ ಹೊಸಹಳ್ಳಿ ಇವರ ಬೆಳ್ಳಿ ಹಬ್ಬದ ಅಂಗವಾಗಿ ಪದ್ಮಭೂಷಣ ಲಾಲ್ಗುಡಿ ಜಿ ಜಯರಾಮನ್ ಅವರ ಸಂಸ್ಮರಣ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿದ್ವಾನ್ ಹೊಸಹಳ್ಳಿ ವೆಂಕಟರಾಮ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾಸ ನಂಜುಂಡಸ್ವಾಮಿ, ಅಶೋಕ್, ಜನಾರ್ದನ್ ಮತ್ತು ಅಮೃತ ಮುಂತಾದವರಿದ್ದರು. ನಮಸ್ಕಾರ. ನಾನು ಪದ್ಮಭೂಷಣ ಲಾಲ್ಗುಡಿ ಜಯರಾಮನ್ ಅವರ ಶಿಷ್ಯ. ನನ್ನ ಮ್ಯೂಸಿಕ್ ಜರ್ನಿನೇ 50 ವರ್ಷ ಆಗೋಯ್ತು. ನಾನು 75 ವರ್ಷದ ಶಿವಮೊಗ್ಗಕ್ಕೆ ಬಂದು ಊರಲ್ಲಿ ಎದ್ಬಿಟ್ಟು 50 ವರ್ಷದಿಂದ ನಾನು ಸಂಗೀತ ಸೇವೆಯನ್ನು ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಎಲ್ಲ ಹೊರ ದೇಶಗಳಿಗೆಲ್ಲ ಹೋಗಿ ಬಂದಾಯ್ತು. ನಾನು ಎಲ್ಲ ಕಡೆಗೆ ಹೋಗಿ ಬಂದಾಯ್ತು. ಎಲ್ಲೂ ಉಳಿದಿಲ್ಲ ನನಗೇನು ಹೋಗುವಂಥ ಜಾಗ. ನನಗೇನಪ್ಪ ಅಂದ್ರೆ ಸಂಗೀತ ಸೇವೆ ಮಾಡೋದು ಕಲೆ, ಅದೇ ಅಷ್ಟೇ ನನಗಿರೋದು. ಈಗ ನಮ್ಮ ಗುರುಗಳು ಲಾಲ್ಗುಡಿ ಜಯರಾಮನ್ ಅವರು ಅವ್ರ ಮನೇಲೆ ಇಟ್ಕೊಂಡು ನಮಗೆಲ್ಲ ವಿದ್ಯಾದಾನ ಮಾಡಿ ನಮ್ಮನ್ನೆಲ್ಲ ತುಂಬಾ ಎತ್ತರಕ್ಕೆ ಬರೋ ಹಾಗೆ ಅವರ ಹೆಸರಲ್ಲಿ ಮಾಡಿ ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಅವ್ರದ್ದು ಏಪ್ರಿಲ್ 22ನೇ ತಾರೀಕು ಅವ್ರದ್ದು ಮೆಮೋರಿಯಲ್ ಡೇ. ಸೊ ಅವತ್ತು ನಾವು ಅವರ ಗುರುತುಗೋಸ್ಕರ ಅವತ್ತು ಕಾರ್ಯಕ್ರಮ ಎಲ್ಲಿ ಆಯ್ತು ಅದನ್ನು ಮಾಡ್ತಾ ಇದ್ವಿ. ಬೇರೆ ಬೇರೆ ಕಾಲ ಮಾಡ್ತಾ ಇದ್ವಿ. ಈ ತರ ನಮ್ಮ ಸಂಸ್ಕೃತಿ ಇಲಾಖೆ ಉಮೇಶ್ ಅವರು ಗಾಯತ್ರಿ ನಿರ್ದೇಶಕರು ಸಾಗರದಲ್ಲಿ ಮಾಡಿ ಚೆನ್ನಾಗಿರುತ್ತೆ, ಅಲ್ಲಿ ಮಾಡೋಣ ಅಂತ ಹೇಳಿದ್ರಿಂದ ನಾವು ಇಲ್ಲಿ ಮಾಡ್ಬೇಕು ಅಂತ ಮಾಡಿ ನಮ್ಮ ಮಾತಾ ನಂಜೇಶ್ವರ, ನಮ್ಮ ಆಪ್ತಿಯ ಮಿತ್ರರು ಇವ್ರನ್ನ ಇಟ್ಕೊಂಡು, ಹಾಗೆ ನಮ್ಮ ಇಲ್ಲಿನ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರು ವಿನಂತಿ ಮಾಡ್ಕೊಂಡು ಅವರು ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ. ಅದಕ್ಕೆ ಅವರು ಉದ್ಘಾಟನೆ ಬರ್ತಾ ಇದ್ದಾರೆ. ಇಲ್ಲಿ ಉದ್ಘಾಟನೆ ಮುಖ್ಯ ಅತಿಥಿಗಳು ನಮ್ಮ ಉಮೇಶ್ ಬರ್ತಿದ್ದಾರೆ. ಜೊತೆಗೆ ನಮ್ಮ ನಂಜುಂಡಸ್ವಾಮಿ ಇರ್ತಾರೆ, ನಾನು ಇರ್ತೇನೆ. ಅವತ್ತಿನ ಕಾರ್ಯಕ್ರಮ 5 ಗಂಟೆಗೆ ಶುರು ಆಗುತ್ತೆ. ಸರಿಯಾಗಿ 5:45 ಗಂಟೆ ಆಗ್ಬೋದು. ಅದಾದ್ಮೇಲೆ ಒಂದು ಡಾಕ್ಯುಮೆಂಟ್ರಿನ ನಮ್ಮ ಗುರು ಲಾಲ್ಗುಡಿ ಜಯರಾಮನ್ ಬಗ್ಗೆ ಇರೋ ಒಂದು ಡಾಕ್ಯುಮೆಂಟ್ರಿ ತುಂಬಾ ಚೆನ್ನಾಗಿರೋದು, ಅದನ್ನ ಒಂದು ಪ್ರೆಸೆಂಟ್ ಮಾಡ್ತೀವಿ. ಒಂದು 10 ಗಂಟೆ ಆಗ್ಬೋದು. ಅದು 6 ಆದ್ಮೇಲೆ ನಮ್ದು ಒಂದು ವೈಲಿನ್ ಟ್ರಯೋ 2 ಗಂಟೆ ಕಾರ್ಯಕ್ರಮ ನಾವು ನೋಡ್ತೀವಿ. ಈ ಯಾಕೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಹೊರಗಡೆ ಇಲ್ಲ. ಅವ್ರ ಹೆಸರು ತುಂಬಾ ಜನ ಕೇಳಿರ್ತಾರೆ, ಅವ್ರ ಬಗ್ಗೆ ನಾವು ಹೇಳ್ಬೇಕಾಗಿಲ್ವ. ನಾವು ಸಾಗರದಲ್ಲಿ ಹಿಂದೆ ಈಗ ಒಂದು 40 ವರ್ಷ ಹಿಂದೆ ಗಾಂಧಿ ಮೈದಾನದಲ್ಲಿ ಅವ್ರು ನುಡಿಸಿ ಲಕ್ಷಾಂತರ ಜನ ಸೇರಿದ್ರು. ಅವತ್ತು ಇಲ್ಲಿ ನುಡಿಸಿ ಅವ್ರಿಗೆ ಆಮೇಲೆ ಒಂದು ಸಂಗೀತ ಸಾಗರ ಅಂತ ಟೈಟ್ಲ್ ಕೊಟ್ರು. ಹಾಗಾಗಿ ಸಾಗರಕ್ಕೂ ಅವರಿಗೂ ಒಂದು ನಮ್ಮ ಸಂಬಂಧ ಇದೆ ಅಂತ ನಾವು ಇಲ್ಲೇ ಮಾಡೋಣ ಅಂತ ಇಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ನಮಗೇನಪ್ಪಾ ಅಂದ್ರೆ ನಾನು ಹೊರಗಡೆನೆ ಬಂದಿರೋದ್ರಿಂದ ಇಲ್ಲಿವರ ನೀವೆಲ್ಲ ಸೇರ್ಕೊಂಡು ಅದಕ್ಕೊಂದು ಪ್ರಚಾರ ಕೊಟ್ರೆ, ಆ ಆಡಿಟೋರಿಯಮ್ ಹೊಸದು ಆಡಿಟೋರಿಯಮ್ ಸ್ವಲ್ಪ ಅವರು ಹೊರಗಡೆ ಇರೋದ್ರಿಂದ ಸೊ ಜನ ಎಲ್ಲ ಬರುವಾಗಾಗಿ ಕಾರ್ಯಕ್ರಮ ಕೇಳಿ ನಮ್ಮ ಅವರ ಬಗ್ಗೆ ಮಾತಾಡೋದು ಕೇಳಿ ಅಲ್ಲಿ ನಾವು ಏನ್ ಪ್ರೆಸೆಂಟ್ ಮಾಡ್ತೀವೋ ಅದೆಲ್ಲ ನೋಡಿದ್ರೆ ನಾವು ಮಾಡಿದ್ರೆ ಸಾರ್ಥಕ ಅನ್ಸುತ್ತೆ ಅಷ್ಟೇ. ನಿಮ್ಗೆ ಇನ್ನೇನಿಲ್ಲ. ಎಲ್ಲಿ ಬೇಕಾದ್ರೂ ನಾವು ಕಾರ್ಯಕ್ರಮ ಮಾಡ್ಬೋದು. ಆದ್ರೆ ಸಾಗರದಲ್ಲಿ ಅಥವಾ ಕಲ್ಚರ್ಡ್ ಆಡಿಯನ್ಸ್ ಇರೋದ್ರಿಂದ ಹಾಗಾಗಿ ಇಲ್ಲಿ ಮಾಡಿದ್ರೆ ನಾವು ಮಾಡಿದ್ರೆ ಸಾರ್ಥಕ ಆಗುತ್ತೆ. ನಾವು ಇಲ್ಲಿ ಸಾಗರಕ್ಕೆ ಬಂದು ಮಾಡ್ತಾ ಇದೀವಿ. ನೀವೆಲ್ಲ ಸಹಕಾರದಿಂದ ಇದನ್ನ ಚೆನ್ನಾಗಿ ಪ್ರಚಾರ ಮಾಡಿ, ಎಲ್ಲರೂ ಬರುವಾಗ ಮಾಡಿ, ಇದನ್ನ ಇಲ್ಲಿ ಲೋಕಲ್ ಪೇಪರ್ ಆಗಲಿ ಸ್ಟೇಟ್ ಪೇಪರ್ ಆಗಲಿ ಎಲ್ಲದಕ್ಕೂ ಬಂದು ನೀವು ಪ್ರಚಾರ ಕೊಟ್ಟು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ನಡೆಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದ್ದೀರಿ. ತಮಗೆಲ್ಲ ಸಮ್ಮೇಳನ ಮಾಡಿದೀವಿ. ರಾಷ್ಟ್ರೀಯ ಆರ್ಟಿಸ್ಟ್ ಎಲ್ಲ ಕರೆಸಿ ಸಮ್ಮೇಳನ ಮಾಡಿದೀವಿ, ಪ್ರಾತ್ಯಕ್ಷತೆ ಮಾಡಿದೀವಿ, ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಇದೆ, ಯೂತ್ ಪ್ರೋಗ್ರಾಮ್ ಮಾಡಿದ್ರೆ ಯುವ ಸಂಗೀತ ಸ್ಪರ್ಧೆ ಮಾಡ್ಕೊಂಡ್ ಬಂದಿದ್ದೀವಿ. ಸಂಗೀತಕ್ಕೆ ಸಂಬಂಧಪಟ್ಟಿದ್ದೆ ಯುವಜನಕ್ಕೆ ಬರುವಂತ ಇದನ್ನೆಲ್ಲ ಮಾಡ್ಕೊಟ್ಟಿದ್ವಿ. ದೊಡ್ಡ ಕೇಳುವ ಆಸಕ್ತಿ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಎಲ್ಲ ಎಲ್ಲರೂ ಬಂದಿದ್ದಾರೆ. ಅವ್ರನ್ನೆಲ್ಲ ಕರೆಸಿ ನಾವು ಕಾರ್ಯಕ್ರಮ ಮಾಡಿದೀವಿ. ಸಂಗೀತಕ್ಕೆ ಅಂದ್ರೆ ರೆಗ್ಯುಲರ್ ತರಬೇತಿ ಈ ತರ ಒಂದು ಕಾರ್ಯಕ್ರಮ ಮಾಡಿದಾಗ, ಒಂದು ಸಪ್ತಾಹ ಮಾಡಿದಾಗ ಅಲ್ಲಿ ತರಬೇತಿ ಉಂಟು. ವರ್ಕ್ಶಾಪ್ ಮಾಡ್ತೀವಿ, ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ, ಆ ತರ ತರಬೇತಿ ಕೊಡ್ತಾ ಇರ್ತೀವಿ. ಸುಮಾರು 13ನೇ ವಯಸ್ಸಿಂದ 73ನೇ ವಯಸ್ಸಿನ ತನಕನೂ 83ನೇ ವಯಸ್ಸಿನ ತನಕ ವೈಲಿನ್ ಕೆಳಗಿಟ್ಟಿರ್ಲಿಲ್ಲ. ಸುಮಾರು 70 ವರ್ಷ ನುಡಿಸಿದ್ದಾರೆ ವೈಲಿನ್ ನಲ್ಲಿ. ಇಡೀ ಇಂಟರ್ನ್ಯಾಷನಲ್ ಅವರು ಲೆಜೆಂಡ್ ಅಂತ ಹೇಳ್ತಾರೆ. ಅವರಿಗೆ ಲೆಜೆಂಡ್ ವೈಲಿನ್ ಅಂತ. ಅಷ್ಟು ದೊಡ್ಡ ಮಟ್ಟಕ್ಕೆ ಇದ್ದವರು, ತುಂಬಾ ಸರಳ ವ್ಯಕ್ತಿಗಳು, ಎಲ್ಲರಿಗೂ ತಯಾರು ಮಾಡಿದ್ದಾರೆ. ಲಕ್ಷಾಂತರ ಜನ ಅವರು ಇದರಲ್ಲಿ ತಯಾರಾಗಿದ್ದಾರೆ ಅಂತ ಅವರು ವ್ಯಕ್ತಿಗಳವರು. ಚೆನ್ನೈಲಿ ಇದ್ದಿದ್ದು ಏನೋ ನಮ್ಮ ಅದೃಷ್ಟ ಏನಪ್ಪ, ನಾವು ಇಲ್ಲಿ ಶಿವಮೊಗ್ಗ ಅದು ಹೊಸಳ್ಳಿಯಿಂದ ನಾನಲ್ಲಿ ಹೋಗಿದ್ದು ನಮ್ಮ ಒಂದು ಅದೃಷ್ಟ ಅಂತ ಇರ್ಬೋದು ಅಲ್ಲಿ ಇಟ್ಕೊಂಡು ಮಾಡಿದ್ದಕ್ಕೆ. ಹಾಗೆ ಅವರಿಗೂ ಶಿವಮೊಗ್ಗದ ಬಗ್ಗೆ ತುಂಬಾ ಅಭಿಮಾನ. ಯಾಕೆಂದ್ರೆ ನಾನು ಇಲ್ಲಿ ಹೋಗಿದ್ದೇನಲ್ಲ ಅಂತ. ಇಲ್ಲಿ ಬಂದಾಗೆಲ್ಲ ಶಿವಮೊಗ್ಗಕ್ಕೆ ಬಂದು ನಮ್ಮ ಜೊತೆಲಿ ಇದ್ಬಿಟ್ಟು ಹೋಗ್ತಾ ಇದ್ರು. ಈಗ ಅವ್ರು ಹೋಗ್ಬಿಟ್ಟೆ ಒಂದು 7-8 ವರ್ಷ ಆಯ್ತು ಹೋಗಿ ಅವರು. ಆಗ ಅವರ ನೆನಪಿನಲ್ಲಿ ಅವತ್ತಿನ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಈ ಒಂದು ಮೆಮೊರಿಯಲ್ ಡೇ ಅಂತ. ಅವರ
ತಿಲ್ಲಾನಗಳು, ಅವ್ರ ವರ್ಣಗಳು, ಅವ್ರ ಕಾಂಪೋಸಿಷನ್ಸ್ ಎಲ್ಲದೂ ನಾವು ಅಲ್ಲಿ ನಮ್ಮ ಹುಡುಗರಿಗೆಲ್ಲ ಹೇಳ್ಕೊಟ್ಟಿದೀವಿ. ಅದನ್ನೆಲ್ಲ ನಾವೆಲ್ಲ ಅವತ್ತಿನ ದಿವಸ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಇಲ್ಲೂ ನಾವು ತುಂಬಾ ಅವರದ್ದು ಕಾಂಪೋಸಿಷನ್ಸ್ ಪ್ರೆಸೆಂಟ್ ಮಾಡ್ತಾ ಇದೀವಿ. ಅಂತ ಮಹನೀಯರಿಗೂ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಜೊತೆ ಕೈ ಜೋಡಿಸಿ ನೀವು ಇದನ್ನ ಚೆನ್ನಾಗಿ ಮಾಡ್ಕೊಡಿ, ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ.